ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ರವಾ ಇಡ್ಲಿ. ರೆಸ್ಟೋರೆಂಟ್ ಸ್ಟೈಲ್ ರವಾ ಇಡ್ಲಿನ ಮನ್ಯಾಗ ಭಾಳ ಈಸಿಯಾಗಿ ಮತ್ತು ಇನ್ಸ್ಟೆಂಟಾಗಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ಹಂಗೆ ಭಾಳ ಸಾಫ್ಟ್ ಆಗಿರ್ತೈತಿ, ತಿನ್ನಕ್ಕೂ ಮತ್ತು ಅಷ್ಟು ಟೇಸ್ಟಿಯಾಗಿರ್ತೈತಿ ಮತ್ತು ಮಾಡೋದು ಭಾಳ ಈಸಿ ಐತಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ನಾನಿಲ್ಲಿ ಒಂದು ಪಾತ್ರೆಗೆ 1 ಟೀ ಸ್ಪೂನ್ ಅಷ್ಟೇ ತುಪ್ಪ ಹಾಕ್ಕೊಂಡೇನಿ. ತುಪ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಇಂಗು ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿ, ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ಸ್ವಲ್ಪ ಇದಕ್ಕೆ ಕೈ ಆಡಿಸಿ, ಈಗ ನಾನು 1 ಕಪ್ಪಷ್ಟು ಬಾಂಬೆ ರವೆ ತೊಗೊಂಡೇನಿ. ರವೆ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮ್ನಾಗ ಇದು ರವೆ ಸ್ವಲ್ಪ ಬೆಚ್ಚಗಾಗೋ ಮಟ್ಟ ಮಾತ್ರ ಹುರಿಬೇಕು. ಭಾಳ ತನಕ ಈಗ ಉಪ್ಪಿಟ್ಟಿಗೆಲ್ಲ ನಾವು ಹುರಿತೀವಲ್ಲ, ಸ್ವಲ್ಪ ಜಾಸ್ತಿ ಹುರಿತೀವಿ ಉಪ್ಪಿಟ್ಟಿಗೆ, ಕಲರ್ ಚೇಂಜ್ ಆಗೋ ಮಟ್ಟ ಅಂಥೇಳಿ. ಯಾಕಂದರೆ ಅದು ನೀರೊಳಗೆ ಹಾಕಿದ ಮೇಲೆ ಗಂಟು ಆಗಬಾರ್ದು ಅಂತ. ಆದರೆ ಈ ರವೆ ಇಡ್ಲಿಗೆ ಯಾವಾಗಲೂ ರವೆ ಜಾಸ್ತಿ ಹುರಿಬಾರ್ದು. ಇದನ್ನು ನಾವು ಕೈಯಿಂದ ಮುಟ್ಟಿ ನೋಡಿದಾಗ ಸ್ವಲ್ಪ ಕೈಗೆ ಬಿಸಿ ಹತ್ತಪ್ಪ ಅಂತಂದ್ರೆ ತೆಗೆದು ಬಿಡಬೇಕು. ಜಾಸ್ತಿ ಹುರಿದ್ವಿ ಅಂತಂದ್ರೆ ಇಡ್ಲಿ ಹಾರ್ಡ್ ಆಗಿಬಿಡ್ತದೆ, ಸಾಫ್ಟ್ ಆಗಂಗಿಲ್ಲ. ಅದಕ್ಕೆ ಯಾವಾಗಲೂ ರವೆ ಇಡ್ಲಿ ಮಾಡುವಾಗ ಮೀಡಿಯಮ್ ಫ್ಲೇಮ್ನಾಗ ಸ್ವಲ್ಪ ಇದು ಬಿಸಿ ಆಗೋ ಮಟ್ಟ ಮಾತ್ರ ಹುರಿಬೇಕು ಇದನ್ನು. ಈಗ ನಾನು ನೋಡಿರಿ ಕೈಯಿಂದ ಮುಟ್ಟಿ ನೋಡ್ತೀನಿ, ಸ್ವಲ್ಪ ಕೈಗೆ ಬಿಸಿ ಹತ್ತಾಗತ್ತೈತಿ. ಈಗ ಸ್ಟವ್ ಆಫ್ ಮಾಡಿ ಈಗ ಇದನ್ನು ತೆಗೆದು ನಾವೊಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೋತೀನಿ. ಆಮೇಲೆ ಇದು ಪೂರ್ತಿ ತಣ್ಣಗಾಗಬೇಕು. ಅಲ್ಲಿ ಮಟ್ಟ ಇದನ್ನು ಸೈಡ್ಗೆ ಇಟ್ಬಿಡೋಣಂತೆ. ಇದು ತಣ್ಣಗೆ ಆದಮೇಲೆ ಈಗ ಇದಕ್ಕೆ ನಾನು ಕೆಲವೊಂದು ತರಕಾರಿ ಹಾಕೋತೇನೆ. ರವೆ ಇಡ್ಲಿಗೆ ತರಕಾರಿ ಹಾಕಿ ಮಾಡ್ತಾರಲ್ಲ, ನಾನಿಲ್ಲೇ ಒಂದು ಅರ್ಧ ಸಣ್ಣ ಕ್ಯಾರೆಟ್, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿ ಶುಂಠಿ ತೊಗೊಂಡೇನಿ. ಆದರೆ ಕ್ಯಾರೆಟ್ ಇದಕ್ಕೆ ಚೆಂದ ಕಾಣಲಿ ಅನ್ನೋದಕ್ಕೆ ಹಾಕ್ತೇವೆ. ಇದನ್ನು ಡೈರೆಕ್ಟ್ ನಾವು ತುರಿದು ಹಿಂಗೆ ಹಾಕ್ಬಿಟ್ಟಿವಿ ಅಂತಂದ್ರೆ ಕಲರ್ ಬಿಟ್ಬಿಡ್ತೈತಿ, ರವೆ ಇಡ್ಲಿ ಕೆಂಪಗೆ ಆಗ್ಬಿಡ್ತೈತಿ. ಅದಕ್ಕೆ ಇದನ್ನು ಏನು ಮಾಡಬೇಕು, ಚಲೋ ತಂಗಿ ಹಿಂಡಿ ರಸ ತೆಗಿಬೇಕು. ಇದು ನೋಡೋಕೆ ಚೆಂದ ಕಾಣಿಸ್ಲಿ ಅನ್ನೋದಕ್ಕೆ ಮಾತ್ರ ಹಾಕೋದು. ಅದಕ್ಕೆ ಇದನ್ನು ರಸ ತೆಗೆದು ಹಾಕಿದ್ವಿ ಅಂದರೆ ಚೆಂದನೂ ಕಾಣಿಸ್ತೈತಿ, ಕಲರು ಬಿಡೋದಿಲ್ಲ, ಆವಾಗ ಇಡ್ಲಿ ಕೆಂಪಗೆ ಆಗಂಗಿಲ್ಲ. ಈಗ ಇದನ್ನು ನಾನು ರವಾಗೆ ಹುರಿದಿಟ್ಟುಕೊಂಡಿರುವಂಥ ರವಾಗೆ ಹಾಕೋತೇನೆ. ಆಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿನ ಸಣ್ಣಗೆ ಹೆಚ್ಚಿಟ್ಕೊಂಡೇನೆ, ಅದನ್ನು ಹಾಕ್ತೇನೆ. ಇದಕ್ಕೆ ಸಬ್ಬಸ್ಗೆ ಸೊಪ್ಪನ್ನು ಹಾಕ್ತಾರೆ. ಆದರೆ ನಮ್ಮ ಮನೆಯೊಳಗೆ ಸಬ್ಬಸ್ಗೆ ಸೊಪ್ಪು ಹಾಕಿದ್ರೆ ಅಷ್ಟು ಇಷ್ಟಪಡೋಂಗಿಲ್ಲ ರವೆ ಇಡ್ಲಿಗೆ, ಸೊ ನಾ ಹಾಕೋಕತ್ತಿಲ್ಲ. ನೀವು ಬೇಕಂದ್ರೆ ಹಾಕೋಬೋದು. ಆಮೇಲೆ ಇನ್ನೊಂದು, ನಾವು 1 ಕಪ್ ಬಾಂಬೆ ರವೆ ತೊಗೊಳಲ್ಲ, ಇಲ್ಲಿ ನಾನು ಒಂದು 2 ಕಪ್ ಅಷ್ಟೇ ಮಜ್ಜಿಗೆ, 1 ಕಪ್ ಮೊಸರಿಗೆ 1 ಕಪ್ ನೀರು ಹಾಕಿ ಮಜ್ಜಿಗೆ ಕಡ್ದಿಟ್ಕೊಂಡೇನೆ. ಸ್ವಲ್ಪ ಹುಳಿ ಮಜ್ಜಿಗೆ ಹಾಕೋಬೇಕು. ಹುಳಿ ಮಜ್ಜಿಗೆ ಹಾಕೋದ್ರಿಂದ ಇದಕ್ಕೆ ನೀವು ಸೋಡಾ ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ತಿನ್ನೋಕೆ ಸಾಫ್ಟನ್ನು ಆಗ್ತೈತಿ, ತಿನ್ನೋಕೆ ಅಷ್ಟು ರುಚಿಯಾಗಿರ್ತೈತಿ. ಒಬ್ಬೊಬ್ರು ಏನು ಮಾಡ್ತಾರೆ, ಒಂದು ಅಳತೆ ಕಪ್ಪಿಗೆ 1 ಮೊಸರು ಅಥವಾ 1 ಮಜ್ಜಿಗೆ ಹಾಕೋತಾರೆ, ಆದರೆ 2 ಹಾಕೋಬೇಕು. ಈಗ ನಾವು 1 ಕಪ್ ಮೊಸರಿಗೆ 1 ಕಪ್ ನೀರು ಹಾಕಿ ಕಡ್ದು ಅದನ್ನು ಮಜ್ಜಿಗೆ ಮಾಡಿ ಹಾಕ್ಕೊಂಡೆ. ನೀವು ಮೊಸರು ಹಾಕೋತಿದ್ರೆ 1 ಕಪ್ ಮೊಸರು ಹಾಕೋಬೇಕು, 1 ಕಪ್ ನೀರು ಹಾಕೋಬೇಕು. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ, ನಾವು ಮಿಕ್ಸ್ ಮಾಡ್ದಂಗೆ ಇದು ಭಾಳ ಕನ್ಸಿಸ್ಟೆನ್ಸಿ ತೆಳ್ಳಗೈತಿ. ನಿಮಗೆ ಅನಿಸ್ಬೋದು ಇಷ್ಟು ತೆಳ್ಳಗಿದ್ರೆ ಇಡ್ಲಿ ಹೆಂಗೆ ಮಾಡೋದು ಅಂತ. ಆದರೆ ಯಾವಾಗಲೂ ರವೆ, ನೀರು ಅಥವಾ ಮಜ್ಜಿಗೆ ನಾವೇನು ಹಾಕಿರ್ತೀವಲ್ಲ ಅದನ್ನ ಹೀರ್ಕೊಂಡ್ಬಿಡ್ತೈತೆ ಜಲ್ದಿ. ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ನಾವು ಮುಚ್ಚಿ ಒಂದು 15 ರಿಂದ 20 ನಿಮಿಷ, ಎಲ್ಲ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಬಿಡ್ಬೇಕು ಇದನ್ನು. ಅಂದರೆ ಅವಾಗೆಲ್ಲ ಇದನ್ನು ರವೆ ಮಜ್ಜಿಗೆ ಹೀರ್ಕೊಂತಂದ್ರೆ ಗಟ್ಟಿ ಆಗ್ತೈತಿ. ಆದರೆ 1 ಕಪ್ಪಿಗೆ 1 ಅಳತೆ ಅಷ್ಟು ಹಾಕೋಬಾರ್ದು, 2 ಅಳತೆ ಹಾಕೋಬೇಕು. ನಾವು ಮಜ್ಜಿಗೆ ಹಾಕೋಲಿ ಅಥವಾ ಮೊಸರು ಹಾಕೋಲಿ. ಮೊಸರು ಹಾಕ್ಕೊಂಡ್ರೆ 1 ಕಪ್ ಮೊಸರು 1 ಕಪ್ ನೀರು, ಇಲ್ಲ ಮಜ್ಜಿಗೆ ಅಂದರೆ 2 ಕಪ್ ಮಜ್ಜಿಗೆ. ಈಗ ನಾವು ಒಂದು 20 ನಿಮಿಷ ಬಿಟ್ಬಿಟ್ಟಿದ್ದೆ ಇದನ್ನು. ಈಗ ನೋಡ್ರಿ, ಆವಾಗಿನಕಿಂತ ಈಗ ಗಟ್ಟಿ ಆಗೈತಿ ಇದು. ಅಂದರೆ ರವೆ ಮಜ್ಜಿಗೆ ಎಲ್ಲ ಚಲೋ ತಂಗೆ ಹೀರ್ಕೊಂಡೈತಿ. ಈಗಿದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಐತಿ. ಯಾವಾಗಲೂ ಇಡ್ಲಿ ಬ್ಯಾಟರ್ ನಾವು ರವಾದ ಮಾಡಲಿ ಅಥವಾ ಅಕ್ಕಿ ನೆನೆಸಿ ಮಾಡಲಿ, ಗಟ್ಟಿ ಇರಬಾರ್ದು. ಭಾಳ ಗಟ್ಟಿ ಇತ್ತಂದರೆ ಇಡ್ಲಿ ಮೃದು ಆಗಂಗಿಲ್ಲ, ಗಟ್ಟಿ ಆಗಿಬಿಡ್ತಾವೆ ಇಡ್ಲಿ. ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಐತಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನಾನೆಲ್ಲ ಒಂದು ಇಡ್ಲಿ ಪ್ಲೇಟ್ ತೊಗೊಂಡೇನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತೇನೆ. ಆಮೇಲೆ ಈಗ ಹೋಟೆಲ್ನಾಗೆಲ್ಲ ಮಾಡ್ತಾರಲ್ಲ, ನಾನು ಸಬ್ಬಸ್ಗೆ ಸೊಪ್ಪು, ಕ್ಯಾರೆಟ್, ಟೊಮೆಟೊ ಎಲ್ಲ ಹಾಕ್ತಾರೆ. ನಾನು ಟೊಮೆಟೊ, ಸ್ವಲ್ಪ ಕಾಜು ಹಾಕೀನಿ. ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಡ್ಲಿ ಬ್ಯಾಟರ್ ಇದಕ್ಕೆ ಹಾಕಿ, ನಾನು ಮೊದಲ ನೀರು ಕುದಿಯೋಕೆ ಇಟ್ಕೊಂಡಿದ್ದೆ. ಅದಕ್ಕೆ ಇಡ್ಲಿ ಪ್ಲೇಟ್ನ ಇಟ್ಟು ಮೀಡಿಯಮ್ ಸೈಜ್ನಾಗ ಒಂದು 10 ರಿಂದ 12 ನಿಮಿಷ ಚಲೋ ತಂಗೆ ಬೆಂದಬೇಕಿತ್ತು ಮೀಡಿಯಮ್ ಫ್ಲೇಮ್ನಾಗನ. ಈಗ ಒಂದು 12 ನಿಮಿಷ ಆಗೈತಿ. ಈಗ ಚಲೋದಂಗೆ ಬೆಂದೈತಿದ್ದು ಇಡ್ಲಿ. ಇದು ಸ್ವಲ್ಪ ಆರಿದ ಮೇಲೆ ನಾನು ಇದನ್ನು ಪ್ಲೇಟಿಂದ ತೆಗಿತೇನೆ. ನಾನು ನಿಮ್ಗೆ ತೆಗೆದು ತೋರಿಸ್ತೇನೆ. ಈಗ ನೋಡಿರಿ, ಭಾಳ ಸಾಫ್ಟ್ ಆಗಿರ್ತೈತಿ ಇಡ್ಲಿ, ಗಟ್ಟಿ ಆಗಂಗಿಲ್ಲ. ಒಟ್ಟು ಮಜ್ಜಿಗೆ ಹಾಕೋದ್ರಿಂದ ಇದಕ್ಕೆ ನೀವು ಸೋಡಾ ಹಾಕೋ ಅವಶ್ಯಕತೆಯೂ ಇಲ್ಲ. ಇದನ್ನು ತೆಗೆದು
ಈಗ ರವೆ ಇಡ್ಲಿ ತಿನ್ನೋಕೆ ರೆಡಿ ಆಯ್ತು. ಆದರೆ ಇವತ್ತು ನಾನು ಇದನ್ನು ಒಂದು ಕುರ್ಮಾ ಜೊತೆ, ಹೋಟೆಲ್ನಾಗೆಲ್ಲ ಕುರ್ಮಾ ಜೊತೆ ಸರ್ವ್ ಮಾಡ್ತಾರೆ ರವೆ ಇಡ್ಲಿ. ಕುರ್ಮಾ ಮತ್ತು ಕೊಬ್ಬರಿ ಚಟ್ನಿ ಜೊತೆ ನಾನು ಸರ್ವ್ ಮಾಡಕತ್ತೀನಿ. ನಾನು ಆಲ್ರೆಡಿ ಕುರ್ಮಾದ ವಿಡಿಯೋ ಅಪ್ಲೋಡ್ ಮಾಡೇನಿ, ಆದರೆ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು ಇನ್ನೊಂದು ಸರಿ. ನಾನಿವತ್ತು ಕುರ್ಮಾ ಮತ್ತು ಕೊಬ್ಬರಿ ಚಟ್ನಿ ಜೊತೆ ರವೆ ಇಡ್ಲಿನ ಸರ್ವ್ ಮಾಡಕತ್ತೇನೆ. ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ ಮತ್ತು ಇಡ್ಲಿ ಅಷ್ಟೇ ಸಾಫ್ಟ್ ಆಗಿರ್ತೈತಿ. ನಾ ಹೇಳಿರೋ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದರೆ ಇಡ್ಲಿ ಒಟ್ಟಾಗಿ ಗಟ್ಟಿ ಆಗೋಂಗಿಲ್ಲ. ನಾವು ಹೋಟೆಲ್ನಾಗ ತಿಂದಷ್ಟು ರುಚಿಯಾಗಿರೋ ರವೆ ಇಡ್ಲಿ ಮನೆಯಾಗಲೇ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇನಿ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.